ವೀಕ್ಷಕರೇ, ತಮಿಳುನಾಡಿನಲ್ಲಿ ಧೂಳೆಬ್ಬಿಸಿ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ವಿಜಯ್ ಅವರು ದೇಶಾದ್ಯಂತ ಒಂದು ದೊಡ್ಡ ಸಂಚಲನ ಮೂಡಿಸಿದ್ದಾರೆ, ಒಂದು ದೊಡ್ಡ ಸಂಚಲನ ಉಂಟು ಮಾಡಿದ್ದಾರೆ. ಆದ್ರೆ ಇಲ್ಲಿ ಕುತೂಹಲ ಇರತಕ್ಕಂಥದ್ದು ಏನಪ್ಪಾ ಅಂದ್ರೆ, ಯಾವ ಪಕ್ಷದ ಜೊತೆಗೂಡಿ ವಿಜಯ್ ಅವರು ಸರ್ಕಾರವನ್ನು ರಚಿಸುತ್ತಾರೆ. ಸರಳ ಬಹುಮತ ಕೂಡ ಟಿವಿಕೆಗೆ ಬಂದಿಲ್ಲ. ಹೀಗಾಗಿ ಯಾವ ಪಕ್ಷದ ಜೊತೆ ಮುನ್ನಡಿತಾರೆ ಎಂಬ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಕ್ಕಂಥದ್ದು. ಮೊದಲನೇದಾಗಿ ವಿಜಯ್ ಅವರಿಗೆ 2 ಆಯ್ಕೆಗಳಿವೆ. ನೋಡಿ, ವಿಜಯ್ ಅವರ ಮುಂದೆ 2 ಆಯ್ಕೆಗಳಿವೆ. ಹಾಗಾದ್ರೆ ಆ ಆಯ್ಕೆಗಳು ಯಾವ್ಯಾವು ನೋಡಿ. ಮೊದಲೇ ಆಯ್ಕೆ ಏನಪ್ಪಾ ಅಂದ್ರೆ, ಈಗಾಗಲೇ ಟಿವಿಕೆ 108 ಸ್ಥಾನಗಳನ್ನು ಹೊಂದಿದೆ. ಅದೇ ರೀತಿ ಕಾಂಗ್ರೆಸ್ 5 ಸ್ಥಾನಗಳನ್ನು ಗೆದ್ದಿದೆ. ಪಿಎಂಕೆ 4, ವಿಸಿಕೆ 2, ಎಐಯುಎಲ್ 2, ಸಿಪಿಎಂ 2 ಮತ್ತು ಸಿಪಿಐ 2. ಒಟ್ಟು 124 ಸ್ಥಾನಗಳಾಗ್ತವೆ. 124 ಸ್ಥಾನಗಳೊಂದಿಗೆ ಸರಳ ಬಹುಮತದೊಂದಿಗೆ ಅಧಿಕಾರ ರಚಿಸುವಂತಹ, ಸರ್ಕಾರ ರಚಿಸುವಂತಹ ಅವಕಾಶ ಟಿವಿಕೆ ಮುಖ್ಯಸ್ಥರಾಗಿರುವ ನಟ ವಿಜಯ್ ಅವರ ಮುಂದಿದೆ. ಆದ್ರೆ ಇದನ್ನು ಹೊರತುಪಡಿಸಿ ಕೂಡ ಬೇರೆದ್ದೇ ಏನೋ ಲೆಕ್ಕಾಚಾರ ಹಾಕುವಂತೆ ಕಾಣುತ್ತದೆ ನಟ ವಿಜಯ್ ಅವರು. ನೋಡಿ, ಇಲ್ಲಿವರೆಗೂ ಯಾವುದೇ ಪಕ್ಷವನ್ನು ಬೆಂಬಲಿಸಿ ಅಂತ ಅವರೇನು ಮನವಿ ಮಾಡಿಲ್ಲ. ಆದ್ರೆ ನಿನ್ನೆಯಷ್ಟೇ ಕಾಂಗ್ರೆಸ್ ಬೆಂಬಲ ನೀಡುವುದಾಗಿ ಘೋಷಿಸಿದೆ. ಅದು ಕಮ್ಯುನಲ್ ಪಾರ್ಟಿ ಆಗಿರ್ತಕ್ಕಂಥ ಬಿಜೆಪಿ ಕೋಮುವಾದ ರಾಜಕಾರಣವನ್ನು ದೂರ ಇಡಬೇಕಾದ್ರೆ ನಾವು ಬೆಂಬಲ ನೀಡ್ತೀವಿ ಅಂತ ತಮಿಳುನಾಡು ಕಾಂಗ್ರೆಸ್ ಕೂಡ ಘೋಷಣೆ ಮಾಡಿದೆ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೂಡ ಟಿವಿಕೆಗೆ ಬೆಂಬಲಿಸುವುದಾಗಿ ಹೇಳಿದೆ. ಅದೇ ರೀತಿ ವಿಜಯ್ ಅವರಿಗೆ 2ನೇ ಆಯ್ಕೆ ಹೊಂದಿದೆ. ಅದ್ಯಾವುದಪ್ಪ ಅಂದ್ರೆ ನೋಡಿ, ಟಿವಿಕೆ 108 ಸ್ಥಾನ ಇದೆ. ಅದೇ ರೀತಿ ಎಐಎಡಿಎಂಕೆ 47 ಸ್ಥಾನಗಳನ್ನು ಗೆದ್ದಿದೆ. ಬಿಜೆಪಿ 1 ಸ್ಥಾನ ಇದೆ. ಒಟ್ಟು 156 ಸ್ಥಾನಗಳಾಗ್ತವೆ. ಬಹುತೇಕ ವಿಜಯ್ ಅವರ ಅಭಿಪ್ರಾಯ ಏನಿದೆ ಅಂದ್ರೆ, ಬಿಜೆಪಿ ಬಿಟ್ಟು ಎಐಡಿಎಂಕೆಯ ಬೆಂಬಲ ಪಡೆಯುವ ಒಂದು ನಿರೀಕ್ಷೆ ಕೂಡ ವಿಜಯ್ ಅವರಲ್ಲಿ ಇದೆ ಅಂತ ಕೂಡ ಹೇಳಲಾಗ್ತದೆ. ನೋಡಿ, ಚುನಾವಣೆ ಹೊತ್ತಲ್ಲಿ ಎಐಡಿಎಂಕೆ ಮತ್ತು ಬಿಜೆಪಿ ನೇತೃತ್ವದ ಮೈತ್ರಿಕೂಟ, ಅದೇ ರೀತಿ ಕಾಂಗ್ರೆಸ್ ನೇತೃತ್ವದ ಡಿಎಂಕೆ ಮೈತ್ರಿಕೂಟವನ್ನು ವಿರೋಧಿಸಿಕೊಂಡು ರಾಜಕಾರಣ ಮಾಡಿದ್ರು. ಅದೇ ರೀತಿ 108 ಸ್ಥಾನಗಳನ್ನು ಗೆಲ್ಲುವಲ್ಲಿ ಅವರು ಕೂಡ ಯಶಸ್ವಿ ಆದ್ರು. ಯಶಸ್ವಿ ಆಗಿರ್ತಕ್ಕಂಥ ನಟ ವಿಜಯ್ಗೆ ಆರಂಭದಲ್ಲೇ ಒಂದು ದೊಡ್ಡ ಸವಾಲಾಗಿರೋದು, ಯಾವ ಪಕ್ಷಗಳ ಜೊತೆ ಸಣ್ಣ ಮಟ್ಟಿಗಿನ ಮೈತ್ರಿ ಮಾಡಿಕೊಂಡು ಸರಳ ಬಹುಮತದ ಸರ್ಕಾರ ರಚಿಸಬೇಕು ಎಂಬುದು ಒಂದು ದೊಡ್ಡ ಚರ್ಚೆ ನಡೀತಿದೆ ಮತ್ತು ಒಂದು ಆಲೋಚನೆಯಲ್ಲೂ ಕೂಡ ಇದ್ದಾರೆ. ಯಾರ ಜೊತೆಗೂಡಿ ಹೋದ್ರೆ ಒಳ್ಳೇದಾಗುತ್ತೆ ಎಂಬ ಆಲೋಚನೆ ಕೂಡ ಅವರಿದೆ. ಅವರ ಮುಂದೆ 2 ಆಯ್ಕೆಗಳಿದೆ. ಒಂದು ಕಾಂಗ್ರೆಸ್, ಪಿಎಂಕೆ, ಬಿಸಿಕೆ, ಎಐಯುಎಲ್, ಅದೇ ರೀತಿ ಸಿಪಿಎಂ, ಸಿಪಿಐ ಜೊತೆಗೂಡಿ ಸರಳ ಬಹುಮತದೊಂದಿಗೆ ಒಂದು ಸರ್ಕಾರ ರಚಿಸುವುದು. ಅದೇ ರೀತಿ ಬಿಜೆಪಿ ಹೊರತುಪಡಿಸಿ ಎಐಡಿಎಂಕೆಯನ್ನು ಜೊತೆಗೂಡಿಸಿಕೊಂಡು ಸರ್ಕಾರವನ್ನು ರಚಿಸುವುದು. ಈ 2 ಆಯ್ಕೆ ವಿಜಯ್ ಅವರ ಮುಂದಿವೆ. ಹೊರತಾಗಿ ಕೂಡ ಒಂದಷ್ಟು ವಿದ್ಯಮಾನಗಳು ತಮಿಳುನಾಡಿನ ರಾಜಕಾರಣದಲ್ಲಿ ನಡೀತಿವೆ. ಮೊದಲನೇದಾಗಿ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಈಗಾಗಲೇ ಡಿಎಂಕೆಗೆ ಕೈ ಕೊಟ್ಟಂತೆ ಕಾಣುತ್ತಿದೆ. ನೋಡಿ, ನಿನ್ನೆಯಷ್ಟೇ ಕಾಂಗ್ರೆಸ್ ಒಂದು ಘೋಷಣೆ ಮಾಡಿದೆ, ನಾವು ಟಿವಿಕೆಗೆ ಬೆಂಬಲಿಸುವುದಾಗಿ ಹೇಳಿದೆ. ಕಳೆದ 2 ದಶಕಗಳಿಂದ ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡು ತಮಿಳುನಾಡಿನಲ್ಲಿ ಮುಂದುವರೆದಿದೆ ಕಾಂಗ್ರೆಸ್. ಅಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನು ಕಾಂಗ್ರೆಸ್ ಮಾಡಿಲ್ಲ. ಕಳೆದ ಬಾರಿ 18 ಸ್ಥಾನಗಳನ್ನು ಗೆದ್ದಿದ್ದಂತಹ ಕಾಂಗ್ರೆಸ್ ಈ ಬಾರಿ 5 ಸ್ಥಾನಗಳಿಗೆ ಮಾತ್ರ ಸೀಮಿತವಾಗಿದೆ. ಡಿಎಂಕೆ ಮೈತ್ರಿಕೂಟ ನೆಲಕಚ್ಚಿದ್ದರಿಂದ ಕಾಂಗ್ರೆಸ್ನ ಸ್ಥಾನಗಳು ಕೂಡ ಕುಸಿದಿವೆ. ಬರೀ 5 ಸ್ಥಾನಗಳನ್ನು ಗೆದ್ದಿದೆ. ಏಕಾಏಕಿ ಈಗ ಡಿಎಂಕೆಗೆ ಕೈ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಟಿವಿಕೆ ಕೈ ಹಿಡಿಯಲು ಮುಂದಾಗಿರೋದು ಡಿಎಂಕೆ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ಟಿವಿಕೆ ಜೊತೆ ಮೈತ್ರಿ ಮಾಡಿಕೊಂಡು ಮುಂದುವರಿಯುವ ಒಂದು ವಿಶ್ವಾಸವನ್ನು ತಮಿಳುನಾಡಿನ ಕಾಂಗ್ರೆಸ್ ನಾಯಕರು ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ಬೆಳವಣಿಗೆ ಕೂಡ ನಡೀತಿದೆ. ಅದೇನಪ್ಪ ಅಂದ್ರೆ, ಎಐಎಡಿಎಂಕೆಯಲ್ಲೂ ಕೂಡ ಒಂದು ಬೆಳವಣಿಗೆ ನಡೀತಿದೆ. ಅದೇನಪ್ಪ ಅಂದ್ರೆ, ಎಐಡಿಎಂಕೆಯ ಒಂದಷ್ಟು ಶಾಸಕರು ವಿಜಯ್ ಅವರಿಗೆ ಸಪೋರ್ಟ್ ಮಾಡುವುದಕ್ಕೆ ಮುಂದಾಗಿದ್ದಾರೆ. ನೋಡಿ, ಎಐಎಡಿಎಂಕೆಯ ಶಾಸಕರು ವಿಜಯ್ ಅವರಿಗೆ ಸಪೋರ್ಟ್ ಮಾಡಲು, ವಿಜಯ್ ಅವರಿಗೆ ಬೆಂಬಲಿಸಲು ಮುಂದಾಗಿದ್ದರಿಂದ ಅಲ್ಲಿ ಒಂದಷ್ಟು ಬಿಕ್ಕಟ್ಟು ಕೂಡ ಉಂಟಾಗಿದೆ. ಯಾಕಂದ್ರೆ ಅಲ್ಲಿ ಎಐಎಡಿಎಂಕೆಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪಳನಿಸ್ವಾಮಿ ವಿಜಯ್ ಅವರಿಗೆ ಬೆಂಬಲಿಸುವುದು ಇಷ್ಟವಿಲ್ಲ. ಆದ್ರೆ ಒಂದು ವೇಳೆ ಅದನ್ನು ತಮ್ಮ ಶಾಸಕರ ಬೆಂಬಲಿಸುವನ್ನು ವಿರೋಧಿಸಿದ್ರೆ ಪಕ್ಷ ಬಹುತೇಕ ಬಿಕ್ಕಟ್ಟಿಗೆ ಸಿಲುಕಲಿದೆ, ಡಿವೈಡ್ ಆಗುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಒಂದು ಸಂದಿಗ್ಧತೆಗೆ, ಒಂದು ಸಂಕಷ್ಟಕ್ಕೆ, ತ್ರಿಶಂಕು ಸ್ಥಿತಿಗೆ ಪಳನಿಸ್ವಾಮಿ ಅವರು ಸಿಲುಕಿದ್ದಾರೆ. ವಿಜಯ್ ಅವರು ಕೂಡ ಒಂದು ಷರತ್ತು ಹಾಕ್ತಿದ್ದಾರೆ. ಅದೇನಪ್ಪ ಅಂದ್ರೆ, ಬಿಜೆಪಿ ಹೊರಗಿಟ್ಟು ತಾವು ತಮ್ಮ ಜೊತೆಗೆ ಸರ್ಕಾರ ರಚಿಸುವುದಕ್ಕೆ ಒಂದು ಒಲವು ಹೊಂದಿದ್ದಾರೆ.
ಅಂತ ಹೇಳಲಾಗ್ತಿದೆ. ಹೀಗಾಗಿ ಪಳನಿಸ್ವಾಮಿ ಅವರಿಗೆ ವಿಜಯ್ ಅವರನ್ನು ಬೆಂಬಲಿಸುವುದಟ್ಟರೆ ಬೇರೆ ದಾರಿ ಇಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ಒಂದು ವೇಳೆ ಬೆಂಬಲಿಸದೆ ಹೋದ್ರೆ, ಒಂದು ವೇಳೆ ಬೆಂಬಲಿಸದಿದ್ರೆ ಪಕ್ಷ ಬಿಕ್ಕಟ್ಟಿಗೆ ಸಿಲುಕೋದು ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗ್ತಿದೆ. ವಿಜಯ್ ಅವರಿಗೆ ಬೆಂಬಲಿಸುವುದು ಪಳನಿಸ್ವಾಮಿಗೆ ಇಷ್ಟ ಇಲ್ಲ, ಆದ್ರೆ ಪಕ್ಷದ ಶಾಸಕರು ಅಂತದೊಂದು ನಿರ್ಧಾರಕ್ಕೆ ಬಂದಿರುವುದರಿಂದ ಎಐಎಡಿಎಂಕೆಯಲ್ಲಿ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಒಂದ್ ಕಡೆ ಕಾಂಗ್ರೆಸ್ ಡಿಎಂಕೆಗೆ ಕೈ ಕೊಟ್ಟು ಟಿವಿಕೆಗೆ ಬೆಂಬಲ ಕೊಡುತ್ತೆ, ಅದೇ ರೀತಿ ಎಐಡಿಎಂಕೆ ಒಂದಷ್ಟು ಶಾಸಕರು ಟಿವಿಕೆಗೆ ಬೆಂಬಲ ಸೂಚಿಸೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಡಿಎಂಕೆ ಕೂಡ ಒಂದಷ್ಟು ಅವಮಾನವನ್ನು ಅನುಭವಿಸುತ್ತಿದೆ ಕಾಂಗ್ರೆಸ್ನಿಂದ, ಅದೇ ರೀತಿ ಸ್ವತಃ ಶಾಸಕರಿಂದ ಎಐಡಿಎಂಕೆ ಕೂಡ ಅನುಭವಿಸುತ್ತಿದೆ. ಒಟ್ಟಾರೆಯಾಗಿ ನಾಳೆ ಬಹುತೇಕ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕರಿಸುವುದು ಖಚಿತವಾಗಿದೆ. ಆದರೆ ಯಾರ ಜೊತೆ ಹೋಗ್ತಾರೆ, ಯಾವ ಪಕ್ಷಗಳ ಜೊತೆಗೂಡಿ ಸರಳ ಬಹುಮತದ ಸರ್ಕಾರವನ್ನು ರಚಿಸಿ ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಎಂಬುದು ಕುತೂಹಲಕಾರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.